ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಏನು ಮಾಡೆಲ್ ಪೇಪರ್ ಕೊಟ್ಟಿದ್ದಾರೆ, ಮಾಡೆಲ್ ಪೇಪರ್ 1 ಕೀ ಆನ್ಸರ್ ಇದೆ ನೋಡಿ. ಇಲ್ಲಿ ನಿಮಗೆ ಲಾಸ್ಟ್ಗೆ ಕೀ ಆನ್ಸರ್ಸ್ ಎಲ್ಲ ಒಟ್ಟಿಗೆ ಕೊಟ್ಟಿದ್ದಾರೆ. ಇದಾಗಿರುತ್ತೆ ಕ್ವಶನ್ ಪೇಪರ್. ಆಲ್ಮೋಸ್ಟ್ ಎಲ್ಲರೂ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಇದೇ ಪ್ಯಾಟ್ರನಲ್ಲೇ ನಿಮಗೆ ಫೈನಲ್ ಎಕ್ಸಾಮ್ ಕೂಡ ಇರುತ್ತೆ. ಆದ್ದರಿಂದ ಎಲ್ಲರೂ ಕ್ವಶನ್ ಪೇಪರ್ ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಮಾಡಲೇಬೇಕಾಗತ್ತೆ. ಎರಡೆರಡು ಮಾಡೆಲ್ ಪೇಪರ್ಸ್ನ ಕೊಟ್ಟಿದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಸೊ ಆದ್ದರಿಂದ ಅದೇ ರೀತಿ ಪ್ಯಾಟ್ರನ್ನೇ ಬರುತ್ತೆ. ಯಾವ ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಆ ಥರದ್ದೇ ಲೆಸನಿಂದ ಇನ್ನೊಂದು ಕ್ವಶನ್ ಕೊಡೋ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಎಲ್ಲರೂ ಮಾಡೆಲ್ ಪೇಪರ್ಸ್, ಎರಡೂ ಮಾಡೆಲ್ ಪೇಪರ್ಸ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಲೇಬೇಕು ಮಕ್ಕಳೇ. ಸುಮಾರು ಕ್ವಶನ್ಸು ಈ ಮಾಡೆಲ್ ಪೇಪರ್ ಇಂದನೇ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆದ್ದರಿಂದ ಮಾಡೆಲ್ ಪೇಪರ್ಸ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಪ್ರಿಪ್ರೇಟ್ರಿ ಪೇಪರ್ಸ್ ಏನು ಬರುತ್ತೆ ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಇದು ನೋಡಿ, ಇದು ಕೀ ಆನ್ಸರ್ಸ್ ಇಲ್ಲಿ ಇದೆ. ಸೊ ಕೀ ಆನ್ಸರ್ಸ್ನ ರೆಫರ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಆದಷ್ಟು ಟೈಮ್ ಕಮ್ಮಿ ಇರೋದ್ರಿಂದ ನಿಮಗೆ ಪ್ರತಿಯೊಂದು ದಿನವೂ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ರೀತಿ ದಿನಗಟ್ಟಲೆ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಆನ್ಸರ್ಸ್ ನೋಡ್ತಾ ಇದ್ದರೆ ನಿಮ್ಗೆ ಐಡಿಯಾ ಬಂದಿರುತ್ತೆ, ಈ ರೀತಿ ಇರುತ್ತೆ ಆನ್ಸರ್ಸು, ಈ ರೀತಿ ಬರಿಬೇಕಾಗಿರುತ್ತೆ ಅಂತ. ಸೊ ರೆಫರ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೇನು ಪ್ರಿಪ್ರೇಟ್ರಿ ಹತ್ರ ಬರ್ತಾ ಇರೋದ್ರಿಂದ ನಿಮಗೆ ಎಕ್ಸಾಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಪ್ರೇಟ್ರಿಯಲ್ಲಿ ಎಷ್ಟು ಸ್ಕೋರ್ ಮಾಡ್ತೀರಾ ಅದಕ್ಕಿಂತ ಮ್ಯಾಕ್ಸಿಮಮ್ ಒಂದು 10 to 15 ಮಾರ್ಕ್ಸು ನಿಮಗೆ ಫೈನಲ್ ಎಕ್ಸಾಮಲ್ಲಿ ಸ್ಕೋರ್ ಆಗುತ್ತೆ, ಹೆಚ್ಚಿಗೆ ಸ್ಕೋರ್ ಆಗುತ್ತೆ. ಅದರಿಂದ ನಿಮಗೆ ಪ್ರಿಪ್ರೇಟ್ರಿನೇ ಫೈನಲ್ ಎಕ್ಸಾಮ್ ಅನ್ನೋ ಥರ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಇದು ಹಿಂದಿ ಮಾಡೆಲ್ ಪೇಪರ್ನ ಕೀ ಆನ್ಸರ್ಸ್. Thank you for watching.